ಶಿವ ಕಣ್ಣು ಯಾಕೊಂಥರ ಆಗ್ತಾ ಇದೆ. ಇದೇನಿದು? ಯಾವುದಾದ್ರೂ ಹಬ್ಬ ಬಂದ್ರೆ ಎಲ್ಲರೂ ಬಣ್ಣ ಹೊಡಿಸ್ತಾರೆ, ಹೋಲ್ಸೇಲ್ ಆಗಿ ಸುಣ್ಣ ಹೊಡಿಸ್ಬಿಟ್ಟಿದ್ದಾರೆ, ಎಲ್ಲ ವೈಟ್ ಅಂಡ್ ಬ್ಲಾಕ್ ತರ ಕಾಣಿಸ್ತಾ ಇದೆ. ಕಳ್ಳ ಕಳ್ಳ ಕಳ್ಳ! ನಿಂತ್ಕೊಳಪ್ಪ, ಎಲ್ಲಿ ಕಳ್ಳ? ಏನ್ ಕದ್ದ? ಸರ್, ಕಳ್ಳ ಎಲ್ಲಿದ್ದೇನೆ ಅಂತ ಗೊತ್ತಿದ್ರೆ ನಾನು ಯಾಕೆ ಹಿಂಗೆ ಕೂತ್ಕೊಂಡು ನೋಡ್ತಿದ್ದೆ? ನನ್ನ ಮೊಬೈಲ್ ಕತ್ಕೊಂಡು ಹೋಗ್ಬಿದ್ದಾನೆ ಕಳ್ಳನ ಮಗ. ಕಳ್ಳ ಕಳ್ಳ! ಅಲ್ಲ, ಛೇ, ಈಗಿನ ಕಾಲದಲ್ಲೂ ಮೊಬೈಲ್ ಕದಿಯೋರು ಇದ್ದಾರ? ನಾನ್ಸೆನ್ಸ್ ಭಗವಂತ. ನಾನು ಸಹಾಯ ಮಾಡ್ಲ? ಭಗವಂತ ಹೇಳಿದ್ದಾನೆ, ಯಾರಾದ್ರೂ ಕಷ್ಟದಲ್ಲಿದ್ರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ. ಆದ್ರೆ ಕಳ್ಳ ಕಳ್ಳ ಅಂತ ಅವನೇ ಹುಡುಕ್ತಾ ಇದ್ದಾನೆ, ನಾನು ಎಲ್ಲಿ ಅಂತ ಹುಡುಕ್ಲಿ? ಕಳ್ಳ ಕಳ್ಳ ಕಳ್ಳ! ಮರ ile ಆಗ್ಲೇ ಕಳ್ಳ ಕಳ್ಳ ಅನ್ಕೊಂಡು ಈ ಕಡೆ ಓಡೋದೆ, ಈಗ ಕಳ್ಳ ಕಳ್ಳ ಅನ್ಕೊಂಡು ಈ ಕಡೆ ಓಡೋಗ್ತಾ ಇದ್ಯಾ? ಏನ್ ಜಾಗಿಂಗ್ ಮಾಡ್ತಾ ಇದ್ಯಾ ಇಲ್ಲ ಫ್ರಾಂಕ? ಅವ್ನ ಆ ಕಡೆ ಹೋದ್ನೋ ಈ ಕಡೆ ಹೋದ್ನೋ ಒಂದು ಗೊತ್ತಿಲ್ಲ ಸರ್, ಅದಕ್ಕೆ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ಸರ್. ಇರಪ್ಪ, ನಿನ್ನ ಆತಂಕ ನನಗೂ ಅರ್ಥ ಆಗುತ್ತೆ. ನಿನಗೆ ಸಹಾಯ ಮಾಡಬೇಕು ಅಂತ ನನಗೆ ಮನಸ್ಸಾಗ್ತಾ ಇದೆ. ಒಂದು ಕೆಲಸ ಮಾಡು, ಅವನು ಹೇಗಿದ್ದ? ಅಂದ್ರೆ ಅವನು ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಈ ತರ ಎಲ್ಲ ಹೇಳು ನೋಡೋಣ. ಸರ್, ಅವನ ತಲೆಯಲ್ಲಿ ಕೂದಲಿರಲಿಲ್ಲ. ಓಕೆ. ಆಮೇಲೆ ರೆಡ್ ಕಲರ್ ಟೀ ಶರ್ಟ್ ಹಾಕಿದ್ದ. ಓಕೆ, ಇಷ್ಟೇ ಸರ್ ಗೊತ್ತಿರೋದು. ಇಷ್ಟೇನಾ? ಕಳ್ಳ! ಓ ಛೇ, ಟೀ ಶರ್ಟ್ ಹಾಕಿದ್ದ ಅಂತ ಹೇಳ್ದ, ಪ್ಯಾಂಟು ಚಡ್ಡಿ ಹಾಕಿದ್ನೋ ಇಲ್ವೋ ಹೇಳಿಲ್ವೇ? ಅವ್ನು ಹಾಕ್ಲಿ ಬಿಡಿ, ನನಗೆ ಹಾಕ್ಬೇಕು. ಒಟ್ಟಿನ ಟೀ ಶರ್ಟ್ ಹಾಕೊಂಡಿದ್ರೆ ಸಾಕು. ಈ 2 ಕ್ಲೂ ಸಾಕು. ಡಿಟೆಕ್ಟಿವ್ ಶಿವ್ ಪ್ರಸಾದ್ ಅವನ್ನ ಕಂಡು ಹಿಡಿತಾನೆ, ಈ ಹುಡುಗನಿಗೆ ಹೆಲ್ಪ್ ಮಾಡ್ತಾನೆ. ಓ, ಬಾಂಡ್ಲಿ ತಲೆ. ಕ್ಲೂ ನಂಬರ್ 1 ಕರೆಕ್ಟು. ರೆಡ್ ಟೀ ಶರ್ಟು. ಕ್ಲೂ ನಂಬರ್ 2 ಕರೆಕ್ಟು. ಸಿಗಾಕೊಂಬಿಟ್ಟ. ಕದ್ದಿರೋ ಮೊಬೈಲಲ್ಲಿ ಮಾತಾಡ್ತಾ ಇದ್ದಾನೆ. ಅಲ್ಲ, ಸ್ವಾತಂತ್ರ್ಯ ಇರಬೇಕು ನಿಜ, ಆದ್ರೆ ಮೊಬೈಲ್ ಕದ್ದ ಮೇಲೆ ಓಡೋಗೋದ್ ಬಿಟ್ಟು ನಿಂತ್ಕೊಂಡು ಮಾತಾಡೋಷ್ಟು ಸ್ವಾತಂತ್ರ್ಯ ಇರಬಾರ್ದು. ಹೇ ರಾಬರ್, ಐ ವಿಲ್ ಕ್ಯಾಚ್ ಯು. ಹಿಡಿದ್ಬಿಟ್ಟೆ. ಹುಡುಗ ಮೊಬೈಲ್ ಕಳ್ಳ ಸಿಗಾಕೊಂಡ, ಬಾರ ಬೇಗ ಬಾರ. ಯಾರೋ ನೀನು? ಬಿಡೋ, ನನ್ ಕಳ್ಳ ಅಲ್ವೋ? ಬಿಡೋ. ಸಿಕ್ಕಾಕೊಂಡ್ಮೇಲೆ ಎಲ್ಲಾ ಕಳ್ಳರು ನಾನ್ ಕಳ್ಳ ಅಲ್ಲ ಅಂತಾನೆ ಹೇಳೋದು. ನೋಡೋ, ಹುಲಿ ಬಾಯಿಂದ ತಪ್ಪಿಸ್ಕೋಬಹುದು, ಸಿಂಹದ ಬಾಯಿಂದ ತಪ್ಪಿಸ್ಕೋಬಹುದು, ಆದ್ರೆ ನನ್ನ ಕಪಿ ಮುಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಸರಿ ಹಿಡ್ಕೊಂಡ ಅಂದ್ರೆ ಉಡ ಹಿಡ್ಕೊಂಡ ಹಾಗೆ. ಮೊಬೈಲ್ ಕದ್ದಿದ್ದು ಅಲ್ದೆ ಆಟಿಟ್ಯೂಡ್ ಅಲ್ಲಿ ಮಾತಾಡ್ತಾ ಇದೀಯಾ? ನಾನ್ ಯಾರೋ ಅನ್ನೋ ಪರಿಜ್ಞಾನ ಇಲ್ಲ ಅನ್ಸುತ್ತೆ ನಿನ್ಗೆ. ನೋಡು, ನನಗೆ ಕೋಪ ಬರ್ಸ್ಬೇಡ, ಬಿಡೋ. ನನ್ನ ಏನ್ ಆಟ ಆಡ್ತಾ ಇದ್ದೀನೋ? ಕಣ್ಣ ಮುಚ್ಚೆ ಕಾಡೆ ಗೂಡೆ ಉಪ್ಪಿನ ಮೂಟೆ ಉರುಳೆ ಹೋಯ್ತು ಅಂತ ನಿನ್ ಜೊತೆ ಆಟ ಆಡ್ತಾ ಇದ್ದೀನಿ. ಏಯ್, ನಿನ್ನಂತವ್ನ ಎಷ್ಟು ಜನ ನೋಡಿಲ್ಲ ನನ್ನ ಲೈಫಲ್ಲಿ. ನಾನು 7 ಕೆರೆ ನೀರ್ ಕುಡ್ದಿರೋನು. ಆರ್ಸಿ ಕೆರೆ, ಚಳ್ಳಕೆರೆ, ಹೊಳಲ್ಕೆರೆ, ಹೊಸಕೆರೆ, ತುರುವೆಕೆರೆ, ತರೀಕೆರೆ, ನೊಣನ್ ಕೆರೆ, ಬಾಲ್ಕೆರೆ. ಜೋಶಲ್ಲಿ 7 ಕೆರೆ ಬದಲು 8 ಕೆರೆ ಹೇಳ್ತಿದ್ಯೇನೋ? ನಾನ್ಸೆನ್ಸ್. ನನ್ ಕೈ ಬಿಡೋ. ಎಷ್ಟು ಕೆರೆ ನೀರು ನಿನಗೆ ಕುಡಿಸ್ತೀನಿ. ಕುಡಿಸ್ತ್ಯಾ. ಮೊದ್ಲೇ ನೀರಿಲ್ದೆ ಕೆರೆಗಳೆಲ್ಲ ಬತ್ತೋಗಿದೆ, ಅದಕ್ಕೆ ಯಾವ್ದಕ್ಕೂ ಇರ್ಲಿ ಅಂತ ಒಂದು ಕೆರೆ ಎಕ್ಸ್ಟ್ರಾ ಹೇಳಿದೀನಿ. ಆದ್ರೆ ನಿನ್ನ ಮಾತ್ರ ಬಿಡಲ್ಲ ಕಣೋ. ಏ ಹುಡುಗ, ಎಲ್ಲ ಹೋದೆ? ನಿನ್ನ ಮೊಬೈಲ್ ಕಳ್ಳ ಸಿಗಾಕೊಂಡಿದ್ದಾನೆ, ಬೇಗ ಬಾರೋ ನಾಸೆಸ್ ಫೆಲೋ. ಈ ಕಡೆಯಿಂದ ಬಂದ್ಯಾ? ನೋಡೋ, ನೀನ್ ಹೇಳ್ದಾಗೆ ಬಾಂಡ್ಲಿ ತಲೆ, ರೆಡ್ ಟೀ ಶರ್ಟ್, ಕಳ್ಳ ಸಿಕ್ಕಾಕೊಂಡ, ಕಿತ್ಕೊ ಮೊಬೈಲ್ನ, ಇವನ್ನ ಸ್ಟೇಷನ್ ಒಪ್ಸೋ. ಸರ್, ಏನಯ್ಯ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಒಪ್ಪಿಸ್ತಾ ಇಲ್ಲ, ನಾನೇ ಒಪ್ಪಿಸ್ಲಾ? ನೀವ್ ಯಾರು ಇಟ್ಕೊಂಡಿದೀರ ಅಂತ ಮುಖ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಬೆಳಗ್ಗೆ ಕಳ್ಳನ ಮುಖ ನೋಡ್ಕೊಂಡು ಹೋದ್ರೆ ಆಫೀಸಲ್ಲಿ ಕೆಲಸ ಆಗಲ್ಲ. ಆದ್ರೂ ನೀನ್ ಹೇಳ್ತಾ ಇದೀಯ ಅಂತ ನೋಡ್ತೀನಿ. ಏಯ್ ದುಷ್ಟ, ದುರುಳ, ದುರಹಂಕಾರಿ, ರೆಡ್ ಟೀ ಶರ್ಟು, ಬಾಂಡ್ಲಿ ತರ ಎಕ್ಸ್ಟ್ರಾ ಕ್ವಾಲಿಫಿಕೇಶನ್, ಮೊಬೈಲ್ ಕಳ್ಳ, ತಿರ್ಗೋ ಈ ಕಡೆ, ತಿರ್ಗಾ. ನಮಸ್ಕಾರ ಸರ್. ನೀವು ಸರ್? ನಾನು ಸರ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಟಿ ಮತ್ತು ಬನಿಯನ್ಗಳು. ಇದು ನೀವು ಹುಡುಗ ಹಾಕೋಬಹುದು. ನೀವು ಅಂತ ಗೊತ್ತಾಗ್ಲಿಲ್ಲ ಸರ್, ಎಕ್ಸ್ಟ್ರೀಮ್ಲಿ ಸಾರಿ ಸರ್. ಹೇಯ್, ರೆಡ್ ಟೀ ಶರ್ಟ್ ಹಾಕಿರೋನು ಕಳ್ಳ ಅಂತ ಗೊತ್ತಿದ್ರು ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕಿರೋ ನನ್ನ, ಅದು ಪೊಲೀಸ್ನ ಪಬ್ಲಿಕ್ ಅಲ್ಲಿ ಅವಮಾನ ಮಾಡ್ತೀಯನೋ?
ತಾರೆ. ಮಮ್ಮಿ 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 ಅಂತ ಇನ್ನೊಂದ್ಸಲ ಕರೆದ್ರೆ ಒದೆ ತಿಂತೀಯ ನೀನು. ಅಲ್ಲಮ್ಮ, ಅವನಷ್ಟು ಪ್ರೀತಿಯಿಂದ ಕರಿಬೇಕಾದ್ರೆ ಹೊಡಿತೀನಿ ಅಂತೀಯಲ್ಲಮ್ಮ. ಎಷ್ಟೋ ಹೆಣ್ಣು ಮಕ್ಕಳು ಅಮ್ಮ ಅಂತ ಕರೆಯೋರಿಲ್ಲ ಅಂತ ಸಂಕಟ ಪಡ್ತಾ ಇರ್ತಾರೆ. ಮಾವ, ನಾನು ಅದೇ ಹೇಳ್ತಿರೋದು, ಲಕ್ಷಣವಾಗಿ ಅಮ್ಮ ಅಂತ ಕರಿಬೇಕು, ಮಮ್ಮಿ ಅಂತೆ. ತಾತ, ನಮ್ ಸ್ಕೂಲ್ ಫ್ರೆಂಡ್ಸು ಮನೇಲಿ ಮಮ್ಮಿ ಡ್ಯಾಡಿ ಅಂತಾನೆ ಕರೀತಾರೆ, ನಾವೇ ಅಪ್ಪ ಅಮ್ಮ ಅನ್ನೋದು. ಏ ಸ್ಕಂದ, ನಿನ್ ಸ್ಕೂಲ್ ಫ್ರೆಂಡ್ಸ್ ಅಲ್ಲಿ ಸುಮಾರು ಜನ ಚೆನ್ನಾಗಿ ಓದಿ ಒಳ್ಳೊಳ್ಳೆ ಮಾರ್ಕ್ಸ್ ತೆಗಿತಾರೆ, ನೀನ್ ಯಾಕೋ ತೆಗಿಯಲ್ಲ? ಇದಕ್ಕೆಲ್ಲ ಮಾತೇ ಬರಲ್ಲ ಅಲ್ವಾ ನಿಂಗೆ? ನೋಡು, ಯಾರು ಹೇಗಾದ್ರೂ ಕರೀಲಿ, ನೀನ್ ಮಾತ್ರ ನಮ್ಮನ್ನ ಲಕ್ಷಣವಾಗಿ ಅಪ್ಪ ಅಮ್ಮ ಅಂತಾನೆ ಕರಿಬೇಕು, ಅರ್ಥ ಆಯ್ತಾ? ಅಮ್ಮ ಗಿರಿಜಾ, ಅವನು ಮಮ್ಮಿ ಅನ್ಲಿ ಮಾ ಅನ್ಲಿ ಏನೂ ಅಂದೇ ಇರಲಿ, ಅವನು ಎಷ್ಟೇ ಆಗಲಿ ನಿನ್ನ ಕರುಳು ಬಳ್ಳಿ ಅಲ್ವೇನಮ್ಮ? ಮಾವ, ನಿಮಗ್ ಗೊತ್ತಿಲ್ಲ, ಇಂಗ್ಲಿಷಲ್ಲಿ ಮಮ್ಮಿ ಅಂದ್ರೆ ಕನ್ನಡದಲ್ಲಿ ದೆವ್ವ ಅಂತೆ. ಪ್ರಣಿ ಹೇಳ್ತಿದ್ಲು. ಏಸ್ಕಂದ, ನಾನ್ ದೆವ್ವನೇನೋ? ಪ್ರೀತಿಯಿಂದ ಅಮ್ಮ ಅಂತ ಕರಿಯೋ. ಆಯ್ತು, ಪ್ರೀತಿಯಿಂದಾನೇ ಕರಿತೀನಿ. ಓ ನನ್ನ ಪ್ರೀತಿಯ ಅಮ್ಮ, ನಾಳಿನ ಸ್ಕೂಲ್ ಪ್ರಾಜೆಕ್ಟಿಗೆ RGB ಬೇಕು, ಕೊಡ್ಸಮ್ಮ. RGB ನಾ? ಹಂಗಂದ್ರೆ RGB ಅಲ್ಲಮ್ಮ, JCB ಇರಬೇಕು ಅಲ್ವಲ್ಲಪ್ಪ? ಏಸ್ಕಂದ, ಇಷ್ಟ ದಿನ ರಿಮೋಟ್ ಕಾರ್ ಕೇಳ್ತಿದ್ದೆ, ಈಗ JCB ಕೇಳ್ತಾ ಇದೆಯೇನೋ? ಏನು ಮಣ್ಣು ಹೊರೋದಕ್ಕ? ಅಯ್ಯೋ ಅಮ್ಮ, JCB ಅಲ್ಲ ಅಮ್ಮ, ರೆಡ್ ಗ್ರೀನು ಬ್ಲೂ ಇವ್ 3 ಬಣ್ಣದ ಸ್ಕೆಚ್ ಪೆನ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಸರಿ ಆಯ್ತು, ನಿಮ್ಮಪ್ಪಂಗೆ ಫೋನ್ ಮಾಡಿ ಬರ್ತಾ ತಗೊಂಬರಕ್ಕೆ ಹೇಳ್ತೀನಿ. ಮಾವ, ನಿಮ್ಗೇನಾದ್ರೂ ಬೇಕಾ? ಒಂದೆರಡು ಆರೆಂಜ್ ಥರ ಕೇಳಮ್ಮ. ಸರಿ. ಅಮ್ಮ, ಬಾರಿಸ್ತೀನೀಗ, ಸುಮ್ಮನೆ ಕುತ್ಕೋ. ಅಯ್ಯೋ ರೀ, ನಿಮ್ಗೆಲ್ಲ ಸ್ಕಂದಂಗೆ ಬೈತಿದ್ದೆ ರೀ. ನಾನು ಯಾಕೆ ಫೋನ್ ಮಾಡಿದೆ ಅಂದರೆ, ಮನೆಗೆ ಬರಬೇಕಿದ್ರೆ ತರಕಾರಿ ಜೊತೆಗೆ ಸ್ಕಂದಂಗೆ RGB ಸ್ಕೆಚ್ ಪೆನ್ ಬೇಕಂತೆ, ಅದು ಮತ್ತೆ ಮಾವಂಗೆ ಆರೆಂಜ್ ತಗೊಂಬರ್ಬೇಕಂತೆ. ಇವಿಷ್ಟು ಮರಿದೆ ತಗೊಂಬನ್ನಿ, ಸರಿನಾ? ಹುಷಾರು, ಬೇಗ ಮನೆಗೆ ಬಂದ್ಬಿಡ್ರಿ. ಅಮ್ಮ, ನೀನ್ ನಾಚ್ಕೊಂಡು ಕೇಳಲೇ ಇಲ್ಲ. ಅಪ್ಪ ಈಗ ತರೋದೇ ಡೌಟು. ನಾನು ಫ್ಯೂಚರಲ್ಲಿ ಮದುವೆ ಆದ್ಮೇಲೆ ನನ್ನ ಹೆಂಡತಿ ಏನೇ ಕೇಳಿದ್ರು ನಾಚ್ಕೊಂಡು ಕೇಳಿದ್ರೆ ಮಾತ್ರ ಕೊಡ್ಸೋದು. ಹೌದಾ? ಈಗಲೇ ಇದೆಲ್ಲ ಮಾತಾಡ್ತೀನೋ? ಮಾಡ್ತೀನಿ. ಹೋಗ್ಲಿ ಬಿಡಮ್ಮ, ಮಗು ಅಲ್ವಾ? ನಿಮ್ಮಿಂದನೇ ಅವ್ನು ಇಷ್ಟೊಂದು ಹೆಚ್ಕೊಂಡಿರೋದು. ಯಾಕಮ್ಮ? ನಾನು ಆಗ್ಲಿಂದ ನೋಡ್ತಾ ಇದ್ದೇನೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ಯಾ, ಏನಾಯ್ತು? ನೋಡಿ ಮಾವ, ಇವ್ರು ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ. ಹುಲ್ ತಿನ್ನೋ ಹಸುನು ಸಂಜೆ ಒಳಗಡೆ ಯಾರು ಕರೀದೇ ಇದ್ರು ವಾಪಸ್ ಬರುತ್ತೆ. ಇವ್ರು ನೋಡಿ ಇನ್ನೂ ಮನೆಗೆ ಬಂದಿಲ್ಲ. ಆದ್ರೆ ಜನ ಮಾತ್ರ ಹೇಳ್ತಾರೆ, ಶಿವಪ್ರಸಾದ್ ಎಂಥ ಮನುಷ್ಯ, ಹಸು ಹಸು ಇದ್ದ ಹಾಗೆ ಅಂತ. ನಿಮ್ಮತ್ತೆನೂ ಅವ್ನು ಹುಟ್ಟಿದ ಕೂಡಲೇ ಹಾಗೆ ಹೇಳ್ತಿದ್ಲಮ್ಮ, ಹಸುವಿನಂತ ಮನಸ್ಸು ಅಂತ. ಆದ್ರೆ ಅವನು ಬೆಳೀತಾ ಬೆಳೀತಾ ಗೊತ್ತಾಯ್ತು ಏನಂತ? ಅದು ಹಸು ಅಲ್ಲ, ಬೀದಿ ಬಸವ ಅಂತ. ಮಾವ, ನೀವು ಹಾಗೆಲ್ಲ ನಮ್ಮ ಯಜಮಾನ್ರಿಗೆ ಬೈಬೇಡಿ. ಬೇಕಾದ್ರೆ ನಂದಿ ಅಂತ ಹೇಳಿ, ನಂಗೆ ಖುಷಿ ಆಗುತ್ತೆ. ಬೈಯೋಳು ನೀನೆ, ಹೊಗಳೋಳು ನೀನೆ. ಹೋಗ್ಲಿ, ಫೋನ್ ಮಾಡಿದ್ಯಾ, ಅವ್ನು ಎಲ್ಲಿದ್ದಾನೆ ಅಂತ ತಿಳ್ಕೊಂಡ್ಯಾ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅವರೇ ಕಾಲ್ ಮಾಡಿ ನಮ್ಮನೆ ರೋಡಲ್ಲೇ ಇದ್ದೀನಿ, ಇನ್ನೇನು ಬಂದ್ಬಿಡ್ತೀನಿ ಅಂತ ಹೇಳಿದಾರಲ್ಲ, ಬರ್ತಾರೆ ಬಿಡಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನು ಟೆನ್ಷನ್ ಆಗಿರೋದು ನೀನೇ ಅಲ್ವೇನಮ್ಮ? ಸರಿ ಬಿಡಮ್ಮ, ನೀನು ಹೇಗೆ ಹೇಳ್ತೀಯೋ ಹಾಗೆ, ನಾನಂತೂ ಟೆನ್ಷನ್ ಆಗಲ್ಲ. ಹಾಗಂದ್ರೆ ಹೇಗ್ ಮಾವ? ಟೆನ್ಷನ್ ಮಾಡ್ಕೋಬೇಡಿ ಅಂದ ತಕ್ಷಣ ನೀವು ಟೆನ್ಷನ್ನೇ ಮಾಡ್ಕೊಳಲ್ವಾ? ಪ್ರಾಣಿಸ್ಕಂದ ಸ್ವಲ್ಪ ಲೇಟಾಗಿ ಬಂದ್ರು ನನಗೆ ಇಷ್ಟು ಯೋಚನೆ ಆಗಲ್ಲ. ಆದ್ರೆ ಇವ್ರೇನಾದ್ರೂ ಸ್ವಲ್ಪ ಲೇಟಾಗಿ ಬಂದ್ರು ನನಗೆ ಕೈ ಕಾಲೇ ಆಡಲ್ಲ. ಮೊದಲೇ ಪಾಪದವರು ನನ್ನ ಗಂಡ. ಅಲ್ಲಮ್ಮ ಗಿರಿಜಾ, ಎಲ್ಲಾನು ನೀನೇ ಹೇಳೋದಾದ್ರೆ ನನ್ನ ಯಾಕೆ ಕೇಳ್ತೀಯಮ್ಮ? ಮಾವ, ಮನೆ ಹಿರಿಯರಲ್ವಾ ನೀವು, ಅದಕ್ಕೆ. ಟೆನ್ಷನ್ ಮಾಡ್ಕೋಬೇಡ, ಕಾಶಿ ಫೋನ್ ಮಾಡು, ಏನಾದ್ರು ವಿಷಯ ಗೊತ್ತಾಗ್ಬೋದು. ಹಾ, ನೆನೆದವರ ಮನದಲ್ಲಿ ಬಂದೇ ಬಿಟ್ಟೆ, ಕಾಶಿ ಫ್ರಮ್ ಕೆರಾಡಿ. ಕಾಶಿ ಅವರೇ, ನಿಮಗೆ ಫೋನ್ ಮಾಡಬೇಕು ಅಂತ ಇದ್ದೆ. ನಮ್ಮ ಯಜಮಾನ್ರು ಆಗ್ಲೇ ಫೋನ್ ಮಾಡಿ ಬರ್ತಿದ್ದೀನಿ ಅಂತ ಹೇಳಿದ್ರು, ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಗಿರ್ಜಮ್ಮ, ನೀವೇನು ಟೆನ್ಷನ್ ಮಾಡ್ಕೊಂಡ್ಬೇಡಿ ಮರ್ರೆ, ಶಿವ ಅವ್ರು ಬತ್ರ. ಆದ್ರೆ ನಾನು ಕೇಂಬು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಏನು? ಶಿವರಿಗೆ ಎಂತಾಯ್ತು? ಎಂತಾರು ಪ್ರಾಬ್ಲಮ್ಮ? ಪ್ರಾಬ್ಲಮ್ಮ ಯಾವ ಥರನೋ? ಅಂದರೆ ಏನಾದರೂ ಮಾನಸಿಕವಾಗಿ ಫ್ರಸ್ಟ್ರೇಟ್ ಆಯ್ತಾ? ಅವ್ನು ಹುಟ್ತಾನೆ ಮುಖ ಗಂಟೆ ಹಾಕೊಂಡು ಹುಟ್ಟಿದ್ದ. ಡಾಕ್ಟ್ರು ಅವ್ನ ಮುಖ ನೋಡಿ
ಓಹೋ ಈ ಮಗು ಹೋದ ಜನ್ಮದಲ್ಲೂ ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿತ್ತೇನೋ ಅಂತ ಹೇಳಿದ್ರು. ಮತ್ತೆ ಈ ಜನ್ಮದಲ್ಲೂ ಮಿಡ್ಲ್ ಕ್ಲಾಸ್ನಲ್ಲೇ ಹುಟ್ಬಿಟ್ಟಾಲಪ್ಪ ಅಂತ ಒಳ್ಳೆ ಕೈ ಎಣ್ಣೆ ಕುಡ್ದಾಗ ಮುಖ ಇಟ್ಕೊಂಡಿದ್ದಾನೆ ಅಂದ್ರು. ಅಯ್ಯೋ ಹೌದಾ ಮಾವ? ಪಾಪ ನನ್ನ ಗಂಡ ಎಷ್ಟು ನೊಂದಿದಾರೋ ಏನೋ. ಈ ಸಲ ದೀಪಾವಳಿಲಿ ದೇವಿರಮ್ಮಂಗೆ ಹರಕೆ ಹೊತ್ಕೋತೀನಿ, ನನ್ನ ಗಂಡ ಮುಂದಿನ ಜನ್ಮದಲ್ಲಾದ್ರೂ ಕೋಟ್ಯಾಧೀಶ್ವರ ಹುಟ್ಲಿ ಅಂತ. ಗಿರ್ಜಮ್ಮ ಅವ್ರು ಮುಂದಿನ ಜನ್ಮದ ಕೋಟ್ಯಾಧೀಶ್ವರ ಆತ್ರ. ಆದ್ರೆ ಈಗ ಅವ್ರಿಗಿಪ್ಪು ಪ್ರಾಬ್ಲಮ್ ಸಾಲ್ವ್ ಮಾಡ್ಕಲ್ದ? ಆಗ್ಲಿಂದ ಪ್ರಾಬ್ಲಮ್ ಅಂತ ಹೇಳ್ತಿದ್ದೀರಾ, ಏನು ಅಂತ ಹೇಳಿದ್ರೆ ನಾನಾದ್ರೂ ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಗಿರ್ಜಮ್ಮ ಇವತ್ತು ಶಿವವ್ರು ಎಂತ ಮಾಡಿರಂದೇಳಿ ಗೊತ್ತಿತ್ತಾ ನಿಮಗೆ? ಇನ್ಸ್ಪೆಕ್ಟ್ರನ್ನ ಹಿಡ್ಕೊಂಡು ಕಳ್ಳ ಅಂದೇಳಿ ಹೇಳಿ ಊರ್ ಜನ ಎಲ್ಲ ಒಟ್ಟಾಯ್ಕೊಂಡು ಇನ್ಸ್ಪೆಕ್ಟ್ರಿಗೆ ಧರ್ಮದೇಟ್ ಹಾಕೋದೊಂದು ಬಾಕಿ. ಅಷ್ಟೆಲ್ಲ ರಾದಂತ ಮಾಡಿರ್ ಗೊತ್ತಿತ್ತಾ? ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡೋದು ಅಲ್ಲದೆ ಟ್ರಾಫಿಕ್ ಪೊಲೀಸೇ ಬಂದು ಕೇಂಡ್ರು ಅದನ್ನೆಲ್ಲ ಕೇಂಬಕ್ಕೆ ನೀನು ಯಾವನ? ನಾನು ಕರೆಕ್ಟಾಗಿ ಓಡ್ತಿದ್ದೆ, ಬೇಕಾದ್ರೆ ಟ್ರಾಫಿಕ್ ಪೊಲೀಸ್ ಬಂದು ಕೇಳಲಿ ಒಂದೇಳಿ ದೊಡ್ಡ ಗಲಾಟೆ ಮಾಡಿರ್ ಮಾರ್ರೆ. ಒಂದಲ್ಲ ಎರಡಲ್ಲ, ಮೊನ್ನೆ ಮಂತ್ರಾಕ್ಷತೆ ಕೊಟ್ಟಾಗ ಎಂತ ಹೇಳಿರಂದೇಳಿ ನಿಮಗೆ ಗೊತ್ತಿತ್ತಲ್ದ? ಶಿವರೇ ಮಂತ್ರಾಕ್ಷತೆ ತಗಣಿ. ಫಸ್ಟ್ ಅದು ತಗೋಬೇಕಲ್ವಾ ರೀ? ಕಾಶವ್ರೆ ವೈಟ್ ಅಕ್ಕಿ ಕಾಳು ತಂದು ಮಂತ್ರಾಕ್ಷತೆ ಅಂತ ಹೇಳ್ತಿರಲ್ರಿ? ಏನೋ ಇನ್ಸ್ಪೆಕ್ಟರ್ ನನ್ನ ಮುಖ ಕಂಡು ಬಿಟ್ಟಿರು, ಇಲ್ಲ ಅಂದ್ರೆ ಖಾತೆ ಬೇರೆ ಇದ್ದಿತ್ತು ಗಿರ್ಜಮ್ಮ. ನೀನು ಹೇಳೋದೆಲ್ಲ ಕೇಳಿದ್ರೆ ನಮ್ಮ ಶಿವಗೆ ಏನೋ ಆಗಿದೆ ಅನ್ಸುತ್ತೆ ಕಣೋ. ಇದು ದೈಹಿಕ ಸಮಸ್ಯೆ ಅಲ್ಲ, ಮಾನಸಿಕವಾಗಿ ನೊಂದಿರಬೇಕು ನಮ್ಮ ಶಿವ. ಅಂದ್ರೆ ಏನ್ ಮಾವ ನೀವು ಹೇಳ್ತಿರೋದು? ನಾನು ನನ್ನ ಗಂಡನ ಚೆನ್ನಾಗಿ ನೋಡ್ಕೋತಾ ಇಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ ಹೇಳ್ತಿದ್ದೀರಾ? ನಾನು ಅವ್ರನ್ನ ಮಗು ತರ ನೋಡ್ಕೋತೀನಿ. ಹೇ, ಗಂಡನ್ನ ಮಗು ತರ ನೋಡ್ಕೋಬಾರ್ದಮ್ಮ. ಎಂತ ಯಜಮಾನ್ರೆ? ಗಂಡನ್ನ ಮಗು ತರ ನೋಡ್ಕೊಂಡ್ಬಿಟ್ರೆ ಇನ್ಯಾರು ಬಂದು ಚಾಕ್ಲೇಟ್ ಕೊಟ್ಟು ಕ್ಯಾಚ್ ಹಾಕೊಂಡೋಗ್ಬಿಡ್ತಾರೆ. ಅದಕ್ಕೆ ಗಂಡನ್ನ ಗಂಡನ ತರನೇ ನೋಡ್ಕೋಬೇಕು. ಮೊದಲು ಅವ್ರ ಮನೆಗೆ ಕ್ಷೇಮವಾಗಿ ಬರಲಿ, ಆಮೇಲೆ ನೋಡ್ಕೋತೀನಿ. ಎಂತ ಗಿರ್ಜಮ್ಮ ಆಮೇಲೆ ಕಣ್ಕಂತಂದೇಳಿ ಹೇಳ್ತಿದ್ರಿ? ಎಂತ ವಾರ್ನಿಂಗ? ಹೇ, ನಮ್ಮ ಭಾಷೆ ವೈಶಿಷ್ಟ್ಯನೇ ಹಾಕೋಣ. ಇದರಲ್ಲಿ ಹೇಳುವ ಧ್ವನಿ ಇದೆಯಲ್ಲ ಅದು ಇಂಪಾರ್ಟೆಂಟ್. ಮನೆಗೆ ಬಾ ನೋಡ್ಕೋತೀನಿ ಅಂತ ಜೋರಾಗಿ ಹೇಳಿದ್ರೆ ಅದು ವಾರ್ನಿಂಗ್. ಮನೆಗೆ ಬನ್ನಿ ನೋಡ್ಕೋತೀನಿ ಅಂತ ಹೇಳಿದ್ರೆ ಅದು ಕಾಳಜಿ. ನೋಡಮ್ಮ, ಟ್ರಾಫಿಕ್ ಪೊಲೀಸ್ ಕೈಯಲ್ಲಿ ಸಿಗಾಕೊಂಡು ಫೈನ್ ಕಟ್ಟಿರ್ಬೇಕು. ಆ ಫೈನ್ ಕಟ್ಟಿದ್ನಲ್ಲಪ್ಪ ಅನ್ನೋ ನೋಡ್ಗೆ ಇದು ಯಾರು ಬರೆದ ಕಥೆಯೋ ಅಂತ ಅದೇ ನೋವಲ್ಲಿ ಬರ್ತಾ ಇರ್ಬೇಕು. ಬರ್ತಾನೆ ಬಿಡಮ್ಮ, ನೀನೇನು ಹೆದರ್ಕೋಬೇಡ. ಸರಿ ಮಾವ, ಇವ್ರಿಗೇನಾದ್ರೂ ಕಣ್ಣಿನ ಸಮಸ್ಯೆ ಆಗಿರ್ಬೋದಾ? ದೇವ್ರೆ ದೇವ್ರೆ, ಏನು ತೊಂದರೆ ಆಗ್ತಾ ಇರ್ಲಪ್ಪ. ಅವರೇ ಬಂದ್ರು. ಬಂದೆ ರೀ. ರೀ 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 ಏನೋ ಇದು ನಿನ್ನ ಅವಸ್ಥೆ? ಏನ್ ಮಾಡ್ಕೊಂಬಂದ್ಯೋ? ಏನ್ ಮಾಡ್ಕೊಂಡು ಬಂದ್ವಿ ಅಂತ ಕೇಳ್ತಾ ಇದೆಯಲ್ಲಪ್ಪ. ನಾನೇನ್ ಕಿಚನ್ ಇಂದ ಬರ್ತಾ ಇದ್ದೀನ ಅಡ್ಗೆ ಮಾಡ್ಕೊಂಡ್ ಬಂದೆ ಅಂತ ಹೇಳಕ್ಕೆ? ಹೊರಗಡೆಯಿಂದ ಬರ್ತಾ ಇದ್ದೀನಿ, ಕೂಲಿ ಬೋನಿಂದ ತಪ್ಪಿಸ್ಕೊಂಡು ಬರ್ತಾ ಇದ್ದೀನಿ. ನೀವು ಜೀವಮಾನದಲ್ಲಿ ಎಂತ ಮಾಡಿರಿ ಅಂದಳಿ ನನಗೆ ಗೊತ್ತಿಲ್ಲ ಮರ. ಆದ್ರೆ ಇವತ್ತು ಎಂತ ಮಾಡಿರಿ ಅಂದಳಿ ನನಗೆ ಕರೆಕ್ಟ್ ಗೊತ್ತಿತ್ತು. ಗೊತ್ತು ಅಂತ ಗೊತ್ತು, ನಿಮ್ ತಲೆ ಗೊತ್ತಿದ್ರೆ ಬಂದು ಬಿಡಿಸ್ತಾ ಇರ್ಲಿಲ್ವೇನ್ರಿ ನೀವು? ಅದೇ ಮತ್ತೆ ರೀ, 4 ಜನ ಸೇರ್ಕೊಂಡು ನನಗೆ ದನಕ್ಕೆ ಕೊಡ್ದಂಗೆ ಹೊಡೆದಿದ್ದಾರೆ ಹಾಳಾದವರು. ಇಂಥ ಒಳ್ಳೆ ಮನುಷ್ಯರು ಶಿವಪ್ರಸಾದ್ ಹೊಡಿಬೇಕು ಅಂತ ಅದು ಹೆಂಗಾದ್ರೂ ಮನ್ಸು ಬಂತು ಅವ್ರಿಗೆ. ಏ ಗಿರಿ, ನಾನು ಹೊಡ್ಸ್ಕೊಂಡ್ಬಂದೆ ಅಂತ ನನ್ನ ನೋವನ್ನ ತೋಡ್ಕೋತಾ ಇದ್ದೀನಿ, ನೀನು ಏನೂ ಆಗೇ ಇಲ್ಲ ಅನ್ನೋ ತರ ನಿಂತಿದ್ಯಲ್ಲ, ಏನಾದ್ರೂ ಕೇಳು. ನನಗೆ ನಿಮ್ ನೋವೇ ಅರ್ಥ ಆಗ್ತಾ ಇಲ್ಲ ರೀ. ಅಲ್ಲ, 4 ಜನ ಹೊಡೆದ್ರು ಅಂತ ಹೇಳ್ತಿದ್ದೀರಾ, ಮುಖದಲ್ಲಿ ಒಂದು ಮಾರ್ಕೆ ಇಲ್ವಲ್ಲ? ಅಯ್ಯೋ ಗಿರಿ, ನೀನು ಲಾಜಿಕಲಿ ಕೇಳ್ತಾ ಇದೀಯಾ? ಅವ್ರು ನನ್ನ ಟೆಕ್ನಿಕಲಿ ಹೊಡೆದು ಕಳಿಸಿದ್ರು. ಅವ್ರು ಹೊಡೆದ ಏಟಿಗೆ ಬೆನ್ನೆಲ್ಲ ಬಾಗೋಗಿದೆ. ಅದನ್ನ ಶಾರ್ಟ್ ಪಿಕ್ಸ್ ತೋರಿಸ್ಲಾ? ನಿನ್ನ ಅಲ್ವಾ, ನೀನು ತೆಗೆದು 4 ಕೊಡಬೇಕಾಗಿತ್ತು. ಯಾಕೆ ನೀನ್ ಗಂಡ್ಸಲ್ವಾ? ಬಯಾಲಜಿಕಲಿ ನಾನು ಗಂಡ್ಸೆಪ್ಪ, ಆದ್ರೆ ಅವ್ರು ಮಾಡಿದ ಮ್ಯಾನ್ ಹ್ಯಾಂಡ್ಲಿಂಗ್ಗೆ ನಾನು ಮ್ಯಾನು ಅನ್ನೋದನ್ನೇ ಮರ್ಸ್ಬಿಡ್ತು. ಅದೇ ಯಾಕೆ ಹೀಗಾಯ್ತು ಅಂತಾನೆ ಕೇಳ್ತಿದ್ದೀನಿ, ಹೇಳ್ರಿ. ಫೋನ್ ಮಾಡಿದಾಗ ಕರೆಕ್ಟಾಗಿ ಇದ್ರಿ ಅಂಬ್ರಲ್ಲ ಶಿವರೇ? ಅಯ್ಯೋ, ಫೋನ್ ಮಾಡುವಾಗ ಎಲ್ಲ ಕರೆಕ್ಟಾಗೇ ಇತ್ತು, ಆಮೇಲೆ ಅವ್ರು ಬಂದು ಕರೆಕ್ಟಾಗಿ ಇಟ್ರು. ಆಕ್ಚುಲಿ ವಾಟ್ ಹ್ಯಾಪೆಂಡ್ ಯು ನೋ, ನಾನು ನಡ್ಕೊಂಡು ಬರ್ತಾ ಇತ್ತು,
ಮಿಡ್ ನೈಟಲ್ಲಿ ಟ್ರಾಫಿಕ್ ಇಲ್ಲ ಅಂದರೂ ಗ್ರೀನ್ ಸಿಗ್ನಲ್ ಬರೋವರೆಗೂ ಕಾಯೋ ನಾನು ಇವತ್ತು ಸಿಗ್ನಲ್ ಜಂಪ್ ಮಾಡಿ ಫೈನ್ ಕಟ್ಟೋ ಹಾಗೆ ಆಗೋಯ್ತು. ಈ ನನ್ನ ಗಾಡಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ್ರು ಯಾವಾಗಲೂ ಕೈ ಕೊಡುತ್ತೆ. ಇವತ್ತು ಕಣ್ಣು ಕೈ ಕೊಟ್ಟಿದೆ, ಈ ಗಾಡಿನೂ ಕೈ ಕೊಟ್ಟಿದೆ. ಇಟ್ಸ್ ಅ ವೆರಿ ಬ್ಯಾಡ್ ಡೇ, ವೆರಿ ಬ್ಯಾಡ್ ಡೇ. ಸರ್ ನಿಲ್ಸಿ. ಯಾರಪ್ಪ ನೀವು? ಗಣೇಶ ಹಬ್ಬ ಇನ್ನೂ ತುಂಬ ಮುಂದೆ ಇದೆ, ಆಗಲೇ ಚಂದ ಎತ್ತಕ್ಕೆ ಬಂದ್ಬಿಟ್ರಾ? ಚಂದ ಎತ್ತಕ್ಕೆ ಬಂದಿಲ್ಲ ಸರ್, ನಾವು ಶಂಕರಾಪುರ ಲೇಔಟ್ ಹುಡುಗರು. ಓ ಕರೆಕ್ಟ್ ನಿಮ್ಮನ್ನ ನೋಡಿದ್ದೀನಿ. ನೀವು ಹೋದ ವರ್ಷ ರಂಗೋಲಿ ಸ್ಪರ್ಧೆ ಏರ್ಪಡಿಸಿದವ್ರು ತಾನೇ? ಹೌದು ಸರ್. ಅದೇ ವಿನೈಲಲ್ಲಿ ನೀವು ಮಾತ್ರ ನಿಂತಿರೋ ಫೋಟೋ ಹಾಕಿ ಕೆಳಗಡೆ ಕೂತ್ಕೊಂಡಿರೋ 25 ಜನದ ಫೋಟೋ ಹಾಕಿದ್ರಲ್ವಾ? ಹೌದು ಸರ್, ಹೌದು. ಈಗ ನನ್ನನ್ನು ನಿಲ್ಸಿದ ಕಾರಣ? ಸರ್, ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಇವರಿಬ್ರು ನಮ್ಮ ಲೇಔಟ್ನ ಯುವಕರ ಸಂಘಕ್ಕೆ ಕಾಂಪೀಟ್ ಮಾಡ್ತಿದ್ದಾರೆ ಸರ್. ಇವರಿಬ್ರ ಮಧ್ಯೆ ಯಾರು ಗೆಲ್ತಾರೆ ಅಂತ ತುಂಬ ಟೈಟ್ ಫೈಟ್ ಇದೆ ಸರ್. ನೀವು ಒಬ್ರು ಸೈನ್ ಹಾಕಿದ್ರೆ ಇವರಿಬ್ರಲ್ಲಿ ಯಾರು ಗೆಲ್ತಾರೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ನಿಮ್ಮ ಹೆಲ್ಪ್ ಕೇಳೋಣ ಅಂತ ಬಂದ್ವಿ ಸರ್. ಇದರಲ್ಲಿ 3 ಕಲರ್ ಪೆನ್ ಇದೆ, ಒಂದು ರೆಡ್ಡು, ಒಂದು ಬ್ಲ್ಯಾಕು, ಒಂದು ಬ್ಲೂ. ಇವನ್ ಗೆಲ್ಬೇಕು ಅಂದ್ರೆ ರೆಡ್ ಇಂಕಲ್ ಸೈನ್ ಮಾಡಿ, ಇವನ್ ಗೆಲ್ಬೇಕು ಅಂದ್ರೆ ಬ್ಲೂ ಇಂಕಲ್ ಸೈನ್ ಮಾಡಿ. ಓ, ಮತ್ತೆ ಬ್ಲ್ಯಾಕ್ ಯಾಕೆ? ಇದನ್ನ ಆಪ್ಷನ್ ಆಗಿ ಇಟ್ಕೊಟ್ಟಿದ್ದೀನಿ ಸರ್. ಇವರಿಬ್ರು ಬೇಡ ಅಂದ್ರೆ ಬ್ಲ್ಯಾಕ್ ಇಂಕಲ್ ಮಾಡಿ. ಇದ್ರಲ್ಲಿ ಮಾಡೋದ್ಯಾರು ಯಾರಿಗೂ ಇಲ್ಲ ಬಿಡಿ. ಓ, ಅಂದ್ರೆ ನಾನೇ ನಿರ್ಣಾಯಕ ಮತದಾರ? ಹೌದು ಸರ್. ಆಗ್ಲಿ ಸೈನ್ ಹಾಕ್ತೀನಿ. ಹಾ, ಇವರು ರೆಡ್ಡು ಕರೆಕ್ಟಾ? ಇವರು ಬ್ಲೂ ಕರೆಕ್ಟಾ? ಹೌದು ಸರ್, ಹೌದು. ಇವರಿಬ್ರು ಬೇಡ ಅನ್ಕೊಂಡ್ರೆ ಬ್ಲ್ಯಾಕು ನಾಲಾಯಕು ಕರೆಕ್ಟಾ? ಈ ರೆಡ್ಡು ರೌಡಿ ಇದ್ದಂಗೋನೆ, ಈ ಬ್ಲೂ ಸಣ್ಣ ಇದ್ರು ಸಂದಾಗೋನೆ, ಅವನಿಗೆ ಹಾಕೋಣ. ಕೊಡಿ ಸೈನ್ ಮಾಡ್ತೀನಿ. ಕೊಡಿ. ತೊಳಿ. ಏನು, ಇವರಿಬ್ರು ನಾಲ್ಕಂತ ಬ್ಲ್ಯಾಕ್ ಇಂಕಲ್ ಸೈನ್ ಮಾಡ್ಬಿಟ್ಟಾ? ಇಲ್ಲ, ಈ ರೆಡ್ಡು ಬೇಡ ಅನಿಸ್ತು, ಈ ಬ್ಲೂ ಓಕೆ ಅನಿಸ್ತು, ಅದಕ್ಕೆ ಬ್ಲೂ ಪೆನ್ ಅಲ್ಲಿ ಸೈನ್ ಮಾಡಿದೀನಿ. ಏನ್ ಬ್ಲ್ಯಾಕ್ ಇಂಕಲ್ ಹಾಕ್ಬಿಟ್ಟು ಬ್ಲೂ ಪೆನ್ ಅಂತ ನಾಟಕ ಹೊಡಿತಾ ಇದ್ಯಾ? ಹೊಡೀರ, ಹಾಕ್ರ. ಇದೇ ನಡೆದ ದುರ್ಘಟನೆ. ಅಯ್ಯೋ ದೇವ್ರೆ, ನಿಮ್ಮ ಮೇಲೆ ಕೈ ಮಾಡಿದ್ರಲ್ವಾ ಅವರೆಲ್ಲ, ಆ ಭಗವಂತ ಖಂಡಿತ ಅವ್ರನ್ನ ಸುಮ್ಮನೆ ಬಿಡಲ್ಲ. ಗರುಡ ಪುರಾಣದಲ್ಲಿ ಇದಕ್ಕೆ ವಿಶೇಷವಾದ ಶಿಕ್ಷೆ ಇದೆ. ಆ ಶಿಕ್ಷೆ. ಸ್ಕೆಚ್ ಪೆನ್ಸ್ ತಂದ. ಗಿರಿ, ಎಂಥ ಮಗನ ಎತ್ತು ಬಿಡಿದ್ಯಾ? ಯಾರೋ ನನಗೆ ಸ್ಕೆಚ್ ಆಗಿ ಕಳ್ಸಿದ್ರು ಅಂತ ನಾನು ಹೇಳ್ತಾ ಇದ್ದೀನಿ, ನಿನ್ನ ಮಗ ಸ್ಕೆಚ್ ಪೆನ್ ಕೇಳ್ತಾ ಇದ್ದಾರೆ. ಅಂದ್ರೆ ತಂದಿಲ್ವಾ? ಲೈ, ಜವಾಬ್ದಾರಿ ಅಂತ ತಂದೆ ಆಗಿ ನನ್ನ ಜವಾಬ್ದಾರಿ ನನಗೆ ಗೊತ್ತಿದೆ. ತಗೋ. ಇದಲ್ಲ RGB. ನೀನ್ ಯಾವ್ದ್ಯಾವ್ದೋ ಕಲರ್ಸ್ ತಂದಿದ್ಯಾ? ಗೊತ್ತು ಕಣೋ, ರೆಡ್ಡು, ಗ್ರೀನು, ಬ್ಲೂ ಇದೆ, ತಗೋ. ಅಮ್ಮ ನೋಡಮ್ಮ, ಇದು RGB ಅಂತೆ. ಅಯ್ಯೋ ಗಿರಿ, ಇವತ್ತು ದಿನಾನೇ ಚೆನ್ನಾಗಿಲ್ಲ. ಸ್ಕೆಚ್ ಪೆನ್ ಅಂಗಡಿ ಅವನು ಕೂಡ ನನಗೆ ಮೋಸ ಮಾಡ್ಬಿಟ್ಟ. ನಾನು ಕೇಳಿದ್ದೆ ಒಂದು, ಅವನು ಕೊಟ್ಟಿದ್ದೆ ಒಂದು. ನೋಡೋ, ಕೆಲಸ ಮಾಡು, ಇದು ಬೇಡ, ನಾಳೆ ಅಂಗಡಿಗೆ ಹೋಗಿ ಬೇರೆ ತಗೊಂಬರೋಣ. ಯಾವುದಕ್ಕೂ ನೀನಮ್ಮ ನನ್ನ ಜೊತೆ ಅಂಗಡಿಗೆ. ಇಲ್ಲ, ನಂಗೆ ಇವತ್ತೇ ಬೇಕು, ನಡಿ ಕೊಡ್ಸು. ಸ್ಕಂದ, ಪಾಪ ಈಗ ತಾನೇ ನಿಮ್ಮಪ್ಪ 4 ಜನರ ಹತ್ರ ಹೊಡ್ಸ್ಕೊಂಡ್ ಬಂದಿದ್ದಾರೆ, ಅವ್ರನ್ನ ನಡ್ಸ್ಕೊಂಡ್ ಕರ್ಕೊಂಡು ಹೋಗ್ತೀಯಾ? ಕೊಡಿಸ್ತೀನಿ ನಾಳೆ ಅಂತ ಹೇಳಿದ ತಾನೆ, ಹೋಗೋದ್ಕು ನಡಿ. ಸರಿ. ಎಂತ ಮಗನಪ್ಪ, ಪಾಪ ಅಪ್ಪನ ಬಗ್ಗೆ ಕಾಳಜಿ ಅನ್ನೋದೇ ಇಲ್ಲ. ಛೇ, ಮಾವ ಹಣ್ಣು ತರಕ್ಕೆ ಹೇಳಿದ್ರಲ್ಲ, ತಂದ್ರ? ನಾನು ಜವಾಬ್ದಾರಿಯುತ ತಂದೆ ಅಷ್ಟೇ ಅಲ್ಲ, ಜವಾಬ್ದಾರಿಯುತ ಮಗ ಕೂಡ. ತಗೋ, ಅಪ್ಪ ಕೇಳಿದ ಕಿತ್ಲೆ ಹಣ್ಣು. ಕಿತ್ಲೆ ಹಣ್ಣು. ಕಾಶಿ ಅವರೇ, ಕಿತ್ಲೆಟ್ ತಗೊಂಬ ಅಂದ್ರೆ ಗೆಡ್ಡೆ ಕೋಸ್ ತಂದಿದ್ದೇನೋ? ಗೆಡ್ಡೆ ನನ್ನ ಮಗನೇ. ಅಯ್ಯೋ, ಇವತ್ತು ದಿನನೇ ಚೆನ್ನಾಗಿಲ್ವಾ? ಗಿರಿ, ಫ್ರೂಟ್ಸ್ ಅಂಗಡಿ ಅವನು ವೆಜಿಟೇಬಲ್ ಕೊಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸಾಕು, ಸುಮ್ಮನೆ ಇರಿ.
ನಿಮಗೆ ನಿಜವಾಗ್ಲೂ ಕಣ್ಣು ಸರಿಯಾಗಿ ಕಾಣಿಸ್ತಾ ಇದೆಯಾ? ಅಯ್ಯೋ ಗಿರಿಗೆ ನನಗೆ ಆಗ್ತಿರೋ ಪ್ರಾಬ್ಲಮ್ ಬಗ್ಗೆ ಗೊತ್ತಾಗ್ಬಿಡ್ತಾ? ನೋನೋ ಗೊತ್ತಾಗ್ಬಾರ್ದು. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನ್ನ ತುಂಬಾ ಚೀಪಾಗಿ ನೋಡ್ತಾರೆ. ಏನೋ ಯೋಚನೆ ಮಾಡ್ತಾ ಇದೆಯಾ? ಕಣ್ ಕಾಣಿಸ್ತಾ ಇದೆಯಾ ಇಲ್ವಾ? ಕಿತ್ಲೆ ಹಣ್ಣು ಸಿಗದಿದ್ರೆ ಮೋಸಂಬಿನಾದ್ರೂ ತರ್ಬೋದಾಗಿತ್ತು. ಈ ಗೆಡ್ಡೆ ಕೋಸ್ನ ನಾನು ಹೇಗೋ ತಿನ್ಲಿ? ಮಾವ ಹೋಗ್ಲಿ ಬಿಡಿ, ಇವರೊಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ. ಎಲ್ಲ ನಿನ್ನಿಂದನೇ ಹೆಚ್ಕೊಂಡ್ಬಿಟ್ಟಿದ್ದಾರೆ. ತಗ ನೀನೇ ತಿನ್ಕೊ. ರೀ ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಳ್ಳಿ, ನಾ ಅಷ್ಟಕ್ಕೆ ಬಿಸಿನೀರು ರೆಡಿ ಮಾಡ್ತೀನಿ. ಶಾಖ ಕೊಟ್ರೆ ನೋವು ಕಡಿಮೆ ಆಗುತ್ತೆ. ಗಂಟಲು ತುಂಬಾ ಒಣಗಿದೆ, ಒಂಚೂರು ಮಜ್ಜಿಗೆ ರೆಡಿ ಮಾಡ್ತೀಯಾ? ಸರಿ ಆಯ್ತು, ಹುಷಾರು. ಯಜಮ್ಮ ಗೌರಿ ಹೇಳ್ತಿದ್ದಾಳು ಮನೇಲಿ ಪಿನೈಲ್ ಖಾಲಿ ಐತಂದ್ರು. ಮಂಜನ ಅಂಗಡಿಯಲ್ಲಿ ಕೇಂಡೆ ಸ್ಟಾಕ್ ಇಲ್ಲ ಅಂದ್ರು. ಒಂದು ಸ್ವಲ್ಪ ಪಿನೈಲ್ ಎತ್ತಿಡಿ, ಆಮೇಲೆ ಬಂದು ತಗೊಂಡೋಗ್ತೀನಿ.